Hi, hello friends, welcome back to Mission Teacher Academy. In today's class, we are going to discuss one of the most important topics, that is allegory. ಇದು ಒಂದು ಲಿಟರರಿ ಫಾರ್ಮ್ಸ್ ಆಗಿರುತ್ತೆ. ಇದನ್ನ ನೋಡೋದಕ್ಕಿಂತ ಮುಂಚೆ ನಾವು ಎಲೆಗರಿಗೆ ಒಂದು ಉದಾಹರಣೆ ಆಗಿರುವಂತಹ ಜಾನ್ ಬನ್ಯಾನ್ ಅವರು ಬರೆದಿರುವಂತಹ ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಬಗ್ಗೆ ಒಂದು ಚಿಕ್ಕ ಕಥೆಯನ್ನ ನೋಡ್ಕೊಂಡು ಬರೋಣ. ಈ ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ನಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹೆಸರು ಕ್ರಿಶ್ಚಿಯನ್ ಅಂತ. ಅವನು ಒಂದು ದಿನ ತನ್ನ ಕೈಯಲ್ಲಿ ಒಂದು ಪುಸ್ತಕವನ್ನ ಹಿಡ್ಕೊಂಡು ಓದ್ತಾ ಇರ್ತಾನಂತೆ. ಹೀಗೆ ತನ್ನ ಜೀವನದ ಬಗ್ಗೆ ಯೋಚಿಸ್ತಾ ಇರುವಾಗ ಅವನಿಗೊಂದು ಭಯಾನಕ ವಿಷಯ ತಿಳಿಯತ್ತೆ. ಅವನಿಗೆ ತನ್ನ ಬೆನ್ನಿನ ಮೇಲೆ ಬಹಳ ಭಾರವಾದ ಹೊರೆ ಇದೆ ಅಥವಾ ಏನೋ ಒಂದು ಬರ್ಡನ್ ಇದೆ ಅಂತ ಫೀಲ್ ಆಗತ್ತಂತೆ. ಆ ಹೊರೆ ಅವನಿಗೆ ತುಂಬಾ ಕಷ್ಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡತ್ತೆ. ಅವನು ತನ್ನ ಕುಟುಂಬದವರು, ಪರಿಚಿತರು, ಫ್ರೆಂಡ್ಸ್, ರಿಲೇಟಿವ್ಸ್ ಹೀಗೆ ಎಲ್ಲರ ಹತ್ರ ಸಹ ತನ್ನ ಸಮಸ್ಯೆಯನ್ನ ಹೇಳ್ತಾನೆ. ಮತ್ತೆ ಅವರಿಂದ ಪರಿಹಾರವನ್ನ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಆದ್ರೆ ಯಾರು ಸಹ ಅವನಿಗೆ ಸರಿಯಾದ ಪರಿಹಾರವನ್ನ ಕೊಡ್ತಾ ಇಲ್ಲ, ಅಥವಾ ಅವ್ರು ಕೊಟ್ಟಿದ್ದ ಪರಿಹಾರ ಇವನಿಗೆ ಸೆಟ್ ಆಗ್ತಾ ಇಲ್ಲ, ಸೂಟ್ ಆಗ್ತಾ ಇಲ್ಲ. ಆಗ ಅವನಿಗೊಬ್ಬ ವ್ಯಕ್ತಿ ಸಿಗ್ತಾನೆ. ಅವನು ಹೇಳ್ತಾನೆ, ಇವ್ಯಾಂಗಲಿಸ್ಟ್ ಎನ್ನುವಂತಹ ಒಬ್ಬ ಮಾರ್ಗದರ್ಶಕರಿದ್ದಾರೆ, ಅವರನ್ನ ಭೇಟಿ ಮಾಡು, ನಿನ್ನ ಸಮಸ್ಯೆಗೆ ಪರಿಹಾರ ಅವ್ರು ನೀಡಬಹುದು ಅಂತ ಒಂದು ಸಜೆಷನ್ ಅನ್ನ ಕೊಡ್ತಾನೆ. ಕ್ರಿಶ್ಚಿಯನ್ ಏನ್ ಮಾಡ್ತಾನೆ, ಇವ್ಯಾಂಗಲಿಸ್ಟ್ ಅನ್ನ ಭೇಟಿ ಆಗ್ತಾನೆ. ಇವ್ಯಾಂಗಲಿಸ್ಟ್ ಅವನಿಗೆ ಮುಂದೆ ಇರುವಂತಹ ಸೆಲೆಸ್ಟಿಯಲ್ ಸಿಟಿ ಕಡೆಗೆ ಹೋಗುವ ದಾರಿಯನ್ನ ತೋರಿಸ್ತಾನೆ. ಅವನು ಕ್ರಿಶ್ಚಿಯನ್ಗೆ ಒಂದು ಗುರಿಯನ್ನ ಕೊಟ್ಟ. ನೀನು ಈ ದಾರಿಯಲ್ಲಿ ಹೋದ್ರೆ ನಿನಗೆ ಸೆಲೆಸ್ಟಿಯಲ್ ಸಿಟಿ ಸಿಗತ್ತೆ ಅಂತ ಹೇಳಿ ಕಳಿಸ್ತಾನೆ. ಕ್ರಿಶ್ಚಿಯನ್ಗೆ ತನ್ನ ಭಾರದಿಂದ ಮುಕ್ತನಾಗ್ಲಿಕ್ಕೆ ಮತ್ತೆ ತನ್ನ ಆತ್ಮವನ್ನ ರಕ್ಷಿಸ್ಕೊಳ್ಳಿಕ್ಕೆ ಇದೊಂದೇ ಮಾರ್ಗ ಅಂತ ಅನ್ಸತ್ತೆ. ಅವನು ಪ್ರಯಾಣವನ್ನ ಬೆಳೆಸ್ತಾನೆ. ಕ್ರಿಶ್ಚಿಯನ್ ಪ್ರಯಾಣ ಆರಂಭಿಸಿದ ಮೇಲೆ ಸ್ಲೋ ಆಫ್ ಡೆಸ್ಪಾಂಡ್ ಅನ್ನುವಂತ ಕೆಸರಿನ ಪ್ರದೇಶಕ್ಕೆ ಬೀಳ್ತಾನಂತೆ. ಅದು ಸಾಮಾನ್ಯ ಕೆಸರಲ್ಲ, ಅದೊಂದು ನಿರಾಶೆ, ಭಯ, ಅಪರಾಧ ಭಾವನೆ ಮತ್ತೆ ಆತ್ಮ ಸಂಕಟವನ್ನ ಸೂಚಿಸುವಂತಹ ಒಂದು ಕೆಸರು. ಅಂದ್ರೆ ಇಲ್ಲಿ ಕೆಸರು ಅಂದ್ರೆ ಲಿಟ್ರಲ್ ಆಗಿ ಕೆಸರಲ್ಲ, ಅದು ಇನ್ನರ್ ಮೀನಿಂಗ್ ಏನು, ಅವನಲ್ಲಿರುವಂತ ನಿರಾಶೆ, ಭಯ, ಅಪರಾಧ ಭಾವನೆಯನ್ನ ತೋರಿಸುವಂತದ್ದು. ಆಗ ಕ್ರಿಶ್ಚಿಯನ್ ತುಂಬಾ ಕಷ್ಟ ಪಡ್ತಾನೆ. ಕೊನೆಗೆ ಹೊರಬಂದು ತನ್ನ ಪ್ರಯಾಣವನ್ನ ಅವನು ಮುಂದುವರಿಸ್ತಾನಂತೆ. ನೆಕ್ಸ್ಟ್ ಅವನಿಗೆ ಸಿಕ್ಕಿದ್ದಂಥದ್ದು ವಿಕೆಟ್ ಗೇಟ್ ಅಂತ. ಅದು ಆಧ್ಯಾತ್ಮಿಕ ಪ್ರಯಾಣದ ಪ್ರವೇಶ ದ್ವಾರ ಅಂತ ಕರೀತೇವೆ. ಅವನು ಆ ದಾರಿಯಲ್ಲೂ ಸಹ ಮುಂದುವರಿತಾನೆ. ನೆಕ್ಸ್ಟ್ ಅವನಿಗೊಂದು ಬೆಟ್ಟ ಸಿಗತ್ತೆ. ಅಲ್ಲಿ ಅವನು ಕ್ರಾಸ್ ಮಾರ್ಕ್ ಇರೋದನ್ನ ನೋಡ್ತಾನೆ. ಆಗ ಅವನಿಗೆ ತನ್ನ ಬೆನ್ನಿನ ಮೇಲಿದ್ದಂತ ಭಾರ ಸ್ವಲ್ಪ ಕಡಿಮೆ ಆದಂಗೆ ಫೀಲ್ ಆಗತ್ತಂತೆ. ಏನೋ ಭಾರ ಎಲ್ಲ ತೆಗೆದಿಟ್ಟಿದ್ದೀನಿ, ನಾನು ಈಗ ಫ್ರೀ ಆಗಿದ್ದೀನಿ ಅನ್ನೋ ತರ ಫೀಲ್ ಆಯ್ತಂತೆ. ಸೊ ಇಲ್ಲಿ ಅವರ ನಂಬಿಕೆ ಏನು ಅಂದ್ರೆ, ಅವನ ಪಾಪದ ಭಾರವನ್ನು ಕ್ರಿಸ್ತನ ಮೂಲಕ ನಿವಾರಣೆ ಆಯಿತು ಅಂತ. ಸೊ ಕ್ರಿಶ್ಚಿಯನ್ ರಿಲಿಜಿಯಸ್ ಐಡಿಯಾವನ್ನ ಬನ್ಯಾನ್ ಈ ತರ ರೆಪ್ರೆಸೆಂಟ್ ಮಾಡ್ತಾನೆ. ಹಾಗೆ ಮುಂದಕ್ಕೆ ಹೋದಾಗ ಅವನಿಗೆ ಪ್ಯಾಲೇಸ್ ಬ್ಯೂಟಿಫುಲ್ ಅನ್ನುವಂತ ಸ್ಥಳ ಸಿಗತ್ತೆ. ಅಲ್ಲಿ ಅವನಿಗೆ ಆಶ್ರಯ ಸಿಗತ್ತೆ, ಹಾಗೆ ಆಹಾರ, ವಿಶ್ರಾಂತಿ ಮತ್ತೆ ಆಧ್ಯಾತ್ಮಿಕ ಮಾರ್ಗದರ್ಶನವೂ ಸಹ ಸಿಗ್ತಾ ಹೋಗತ್ತೆ. ಅಲ್ಲಿನ ಜನರಿಂದ ಅವನೇನ್ ಮಾಡ್ತಾನೆ, ಧೈರ್ಯವನ್ನ ಪಡ್ಕೊಳ್ತಾನೆ ಮತ್ತೆ ಮುಂದಿನ ಪ್ರಯಾಣವನ್ನ ಮಾಡ್ಲಿಕ್ಕೆ ಹೊರಡ್ತಾನೆ. ಮುಂದೆ ಹೋಗ್ತಾ ಹೋದಾಗೆ ವ್ಯಾಲಿ ಆಫ್ ಹ್ಯುಮಿಲಿಯೇಷನ್ ಅನ್ನ ತಲುಪ್ತಾನೆ ಅವನು. ಅಲ್ಲಿ ಅಪೋಲಿಯನ್ ಎಂಬಂತಹ ಒಬ್ಬ ಭಯಾನಕ ರಾಕ್ಷಸ ಎದುರಾಗ್ತಾನೆ. ಹಾಗೆ ಅವನು ತನ್ನ ದಾರಿಗೆ ಮರಳಿ ಬರಲು ಒತ್ತಾಯಿಸ್ತಾನಂತೆ. ಆದ್ರೆ ಕ್ರಿಶ್ಚಿಯನ್ ಏನ್ ಮಾಡ್ತಾನೆ, ಅದನ್ನ ನಿರಾಕರಿಸ್ತಾನೆ. ಇಬ್ಬರ ನಡುವೆ ಭೀಕರವಾದ ಯುದ್ಧವೂ ನಡೆಯುತ್ತೆ. ಕ್ರಿಶ್ಚಿಯನ್ ತನ್ನ ನಂಬಿಕೆಯಿಂದ ಹೋರಾಡಿ ಅಪೋಲಿಯನ್ ಅನ್ನ ಸೋಲಿಸ್ತಾನೆ. ಹಾಗೆ ಮುಂದೆ ಹೋಗ್ತಾ ಹೋದಾಗೆ ವ್ಯಾಲಿ ಆಫ್ ದ ಶ್ಯಾಡೋ ಆಫ್ ಡೆತ್ ಸಿಗತ್ತೆ. ಅದೊಂದು ತುಂಬಾ ಭಯಾನಕವಾದಂತಹ ಸ್ಥಳ ಆಗಿರತ್ತೆ. ಅಲ್ಲಿ ಕತ್ತಲೆ ಇರತ್ತೆ, ಅಪಾಯ ಮತ್ತೆ ಭಯವೇ ತುಂಬಿಕೊಂಡಿರತ್ತೆ. ಕ್ರಿಶ್ಚಿಯನ್ಗೆ ಭಯ ಆಗ್ತಾ ಇದೆ, ಆದ್ರೂ ಸಹ ಅವನಿಗೆ ತನ್ನ ಗುರಿ ನೆನಪಾಗತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಅವನು ಮತ್ತೆ ಮುಂದೆ ಸಾಗ್ತಾನೆ.
ಹಾಗೆ ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅನ್ನುವಂತಹ ಪ್ರಸಿದ್ಧ ಸ್ಥಳಕ್ಕೆ ಬಂದವನು ತಲುಪ್ತಾನೆ. ಅಲ್ಲಿ ಅವನಿಗೆ ಫೇತ್ಫುಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಸಿಗ್ತಾರೆ. ಇಬ್ರು ಸಹ ಪಿಲ್ಗ್ರಿಮ್ ವ್ಯಾನಿಟಿ ಫೇರ್ ಅನ್ನುವಂತಹ ಮಾರುಕಟ್ಟೆಗೆ ಬರ್ತಾರಂತೆ. ಅಲ್ಲಿ ಹಣ, ಆಸ್ತಿ, ಅಧಿಕಾರ, ಸುಂದರವಾದಂತ ವಸ್ತುಗಳು, ಪ್ರಪಂಚದ ಎಲ್ಲಾ ರೀತಿಯ ಆಸೆಗಳನ್ನು ಸಹ ಆ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಕ್ರಿಶ್ಚಿಯನ್ ಮತ್ತೆ ಫೇತ್ಫುಲ್ ಅದರಲ್ಲಿ ಆಸಕ್ತಿಯನ್ನೇ ತೋರಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ಅದನ್ನೆಲ್ಲ ಬಿಟ್ಟು ಮುಂದೆ ಬಂದಿದ್ದಾರೆ ಅಲ್ವಾ. ಅವರು ಒಂದು ಮೋಕ್ಷ ಮಾರ್ಗವನ್ನ ಹುಡುಕಿ ಹೋಗ್ತಾ ಇದ್ದಾರೆ. ಆ ಬರ್ಡನ್ ಅನ್ನ ಅವರು ತೆಗೆದಿಟ್ಟು ಬಂದಿದ್ದಾರೆ. ಸೊ ಅವರು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಅಲ್ಲಿನ ಮಾರುಕಟ್ಟೆಯ ಜನರು ಏನ್ ಮಾಡ್ತಾರೆ, ಕೋಪಗೊಳ್ತಾರಂತೆ. ಅವರನ್ನ ಬಂಧಿಸ್ತಾರೆ ಮತ್ತೆ ವಿಚಾರಣೆ ಮಾಡ್ತಾರೆ. ಕೊನೆಗೆ ಫೇತ್ಫುಲ್ಗೆ ಮರಣದಂಡನೆಯನ್ನ ನೀಡ್ತಾರಂತೆ. ಕ್ರಿಶ್ಚಿಯನ್ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಆಗ ಅವನಿಗೆ ಹೋಪ್ಫುಲ್ ಅನ್ನುವಂತಹ ವ್ಯಕ್ತಿ ಸಿಗ್ತಾನಂತೆ. ಇಬ್ರು ಸೇರ್ಕೊಂಡು ಮುಂದೆ ಹೋಗ್ತಾರೆ. ಅಲ್ಲಿ ಡೌಟಿಂಗ್ ಕ್ಯಾಸಲ್ ಅನ್ನ ಅವರು ತಲುಪ್ತಾರೆ. ಅಲ್ಲೊಂದು ಜಿಯಾನ್ ಡಿಸ್ಪೇರ್ ಅನ್ನುವಂತಹ ದೈತ್ಯ ಅವರನ್ನ ಮತ್ತೆ ಬಂಧಿಸ್ತಾನಂತೆ. ಅವನು ಅವರನ್ನ ಭಯಪಡಿಸಿ ಅಂದ್ರೆ ಹೆದರಿಸಿ ಅಥವಾ ನಿರಾಶೆಗೊಳಿಸಿ ತಮ್ಮ ಜೀವನವನ್ನೇ ಕೊನೆಗೊಳಿಸ್ಕೊಳ್ಳುವಂತೆ ಏನ್ ಮಾಡ್ತಾನೆ, ಪ್ರೇರೇಪಿಸ್ತಾನೆ. ಅವ್ರೇನ್ ಮಾಡ್ಬೇಕು, ಅಲ್ಲೇ ಸ್ಯೂಸೈಡ್ ಮಾಡ್ಕೊಳ್ಬೇಕು ಅಥವಾ ಮರಣಕ್ಕೆ ಅವರು ಶರಣಾಗ್ಬೇಕು ಅನ್ನೋ ತರ ಅವನೇನ್ ಮಾಡ್ತಾನೆ, ಹೆದರಿಸ್ತಾನೆ. ಆದ್ರೆ ಕ್ರಿಶ್ಚಿಯನ್ ಹತ್ರ ಕೀ ಆಫ್ ಪ್ರಾಮಿಸ್ ಇದೆ ಅನ್ನೋದು ನೆನಪಾಗಿ ಅದರ ಸಹಾಯದಿಂದ ಅವನು ಬಂಧನದಿಂದ ತಪ್ಪಿಸ್ಕೊಳ್ತಾನೆ. ಮತ್ತೆ ಹೋಪ್ಫುಲ್ ಅನ್ನು ಸಹ ತಪ್ಪಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಮುಂದೆ ಕ್ರಿಶ್ಚಿಯನ್ ಮತ್ತೆ ಹೋಪ್ಫುಲ್ ಡಿಲೆಕ್ಟೇಬಲ್ ಮೌಂಟೇನ್ಸ್ ಅನ್ನ ತಲುಪ್ತಾರೆ. ಅಲ್ಲಿ ಅವರಿಗೆ ಸುಂದರವಾದ ದೃಶ್ಯಗಳಿರ್ಬೋದು, ಆಧ್ಯಾತ್ಮಿಕ ಮಾರ್ಗದರ್ಶನಗಳಿರ್ಬೋದು, ಎಲ್ಲಾ ಸಿಗತ್ತಂತೆ. ಅವಾಗ ಅವರಿಗೆ ಮತ್ತೆ ನಾವು ತಮ್ಮ ಗುರಿಯನ್ನ ತಲುಪಬೇಕು ಅನ್ನುವಂತಹ ನಿರ್ಧಾರ ಇನ್ನು ದೃಢ ಆಗ್ತಾ ಹೋಗತ್ತೆ. ಅವರು ಮುಂದೆ ಸಾಗ್ತಾ ಹೋದಾಗೆ ಎನ್ಚಾಂಟೆಡ್ ಗ್ರೌಂಡ್ ಅನ್ನುವಂತಹ ಸ್ಥಳ ಸಿಗತ್ತೆ. ಅಲ್ಲೇನ್ ಮಾಡ್ತಾರೆ, ಯಾರು ಆ ಸ್ಥಳಕ್ಕೆ ಬಂದಿರ್ತಾರಲ್ಲ ಅವರಿಗೆ ನಿದ್ರೆ ಬರುವಂತೆ ಮಾಡಿ ಅವರ ಪ್ರಯಾಣವನ್ನ ನಿಲ್ಲಿಸ್ಲಿಕ್ಕೆ ಅವ್ರೇನ್ ಮಾಡ್ತಾರೆ, ಮುಂದಾಗ್ತಾರೆ. ಆದ್ರೆ ಕ್ರಿಶ್ಚಿಯನ್ ಮತ್ತೆ ಹೋಪ್ಫುಲ್ ಇಬ್ರು ಸಹ ಕಾನ್ಶಿಯಸ್ ಆಗಿರ್ತಾರೆ ಮತ್ತೆ ಅವರ ಗುರಿಯನ್ನ ನೆನಪಿಸ್ಕೊಂಡು ಮತ್ತೆ ಮುಂದೆ ಸಾಗ್ತಾ ಹೋಗ್ತಾರೆ. ಕೊನೆಗೆ ಕ್ರಿಶ್ಚಿಯನ್ ಮತ್ತೆ ಹೋಪ್ಫುಲ್ ತಮ್ಮ ಗುರಿಯಾದ ಸೆಲೆಸ್ಟಿಯಲ್ ಸಿಟಿ ಸಮೀಪಕ್ಕೆ ಬಂದು ರೀಚ್ ಆಗ್ತಾರೆ. ಆದ್ರೆ ಅಲ್ಲಿ ಇನ್ನೊಂದು ಅಡೆತಡೆ ಅವರಿಗೆ ಎದುರಾಗತ್ತೆ. ಅದೇನಪ್ಪಾ ಅಂದ್ರೆ ಒಂದು ನದಿಯನ್ನ ಅವರು ದಾಟ್ಬೇಕಾಗಿರತ್ತೆ. ಅಂದ್ರಷ್ಟೇ ಅವ್ರಿಗೆ ಏನ್ ಸಿಗತ್ತೆ, ಮೋಕ್ಷ ಸಿಗತ್ತೆ ಅನ್ನೋ ತರ ಸೆಲೆಸ್ಟಿಯಲ್ ಸಿಟಿ. ಕ್ರಿಶ್ಚಿಯನ್ಗೆ ನದಿ ಆಳದ ಬಗ್ಗೆ ಭಯ ಆಗತ್ತೆ. ಆದ್ರೆ ಹೋಪ್ಫುಲ್ ಏನ್ ಮಾಡ್ತಾನೆ, ಅವನಿಗೆ ಧೈರ್ಯವನ್ನ ನೀಡ್ತಾನೆ. ಅವರಿಬ್ರು ನದಿಯನ್ನ ದಾಟ್ತಾರೆ ಮತ್ತೆ ಇಬ್ರು ಸಹ ಸೆಲೆಸ್ಟಿಯಲ್ ಸಿಟಿಯನ್ನ ರೀಚ್ ಆಗ್ತಾರೆ. ಅವರ ದೀರ್ಘ ಪ್ರಯಾಣ ಇಲ್ಲಿಗೆ ಮುಗಿಯತ್ತಂತೆ. ಇದು ಎಲೆಗರಿಕಲ್ ಸ್ಟೋರಿ ಅಥವಾ ಎಲೆಗರಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಓಕೆನಾ. ಇಲ್ಲಿ ಸ್ಟೋರಿಯ ಮೂಲಕ ಏನ್ ಮಾಡಿದಾನೆ ಅವನು, ಮನುಷ್ಯನ ಅಥವಾ ನಮ್ಮ ಹ್ಯೂಮನ್ ಬೀಯಿಂಗ್ಸಿನ ಜೀವನವನ್ನ ಹೇಳಲಿಕ್ಕೆ ಹೊರಟಿದ್ದಾನೆ. ಸ್ಟೋರಿ ಹೇಳಿರುವಂತದ್ದು ಡೈರೆಕ್ಟ್ ಮೀನಿಂಗ್, ಅದರ ಇಂಡೈರೆಕ್ಟ್ ಮೀನಿಂಗ್ ಅನ್ನ ನೀವು ನಿಮ್ಮ ಜೀವನಕ್ಕೆ ಕಂಪೇರ್ ಮಾಡ್ಕೊಳ್ತಾ ಹೋಗ್ಬೋದು. ಎನಿಹೌ, ಲೆಟ್ಸ್ ಡಿಸ್ಕಸ್ ದ ಟಾಪಿಕ್ ಎಲೆಗರಿ. ಎಲೆಗರಿ ಮೀನಿಂಗ್ ಅನ್ನ ನೋಡೋದಾದ್ರೆ, ಎಲೆಗರಿ is a literary device or narrative in which characters, events, objects and settings represent deeper meanings beyond their literal meaning. ಈ ಎಲೆಗರಿ ಅನ್ನುವಂಥದ್ದು ಒಂದು ಲಿಟರರಿ ಡಿವೈಸ್ ಆಗಿರತ್ತೆ ಅಥವಾ ನೆರೇಟಿವ್ ಆಗಿರತ್ತೆ, ಲಾಂಗ್ ನೆರೇಟಿವ್, in which characters, events, objects and settings represent deeper meanings beyond their literal meaning. ಈ ಕಥೆಯಲ್ಲಿ ಕ್ಯಾರೆಕ್ಟರ್ಸು ಅಥವಾ ಯಾವುದೋ ಒಂದು ಘಟನೆಗಳಿರ್ಬೋದು, ಆಬ್ಜೆಕ್ಟ್ಸ್ ಇರ್ಬೋದು ಅಥವಾ ಆ ಕಥೆಯ ಸೆಟ್ಟಿಂಗ್ಸ್ ಇರ್ಬೋದು, ಅವರು ಕಾಣಿಸುವಂತಹ ಲಿಟ್ರಲ್ ಮೀನಿಂಗ್ ಜೊತೆಗೆ ಇನ್ನೊಂದು
ಹಿಡನ್ ಮೀನಿಂಗ್ ಇರುತ್ತೆ. ಓಕೆನಾ? ಇದು ನಿಮ್ಗೆ ಡೈರೆಕ್ಟ್ ಆಗಿ ನೋಡಿದಾಗ ಒಂದು ಕಥೆ ಅಂತ ಅನಿಸ್ಬೋದು, ಬಟ್ ಅದನ್ನ ನೀವೇನ್ ಮಾಡ್ಬೇಕು, ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ ಹೋದ್ರೆ ಅದರ ಮೀನಿಂಗೇ ಚೇಂಜ್ ಆಗಿರತ್ತೆ. ಒಂದು ಹಿಡನ್ ಮೀನಿಂಗ್ ಇರತ್ತೆ, ಅಥವಾ ಅಲ್ಲೊಂದು ಹಿಡನ್ ಎಜೆಂಡಾ ಇದೆ. ಏನೋ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಹೊರಟಿದ್ದಾರೆ ಯಾರು, ರೈಟರ್. ಓಕೆನಾ? ಕತೆ ಹೊರಗಡೆ ಒಂದ್ ಅರ್ಥವನ್ನ ಕೊಡ್ತಾ ಇದ್ರೆ ಅದರ ಒಳಗಡೆ ಮತ್ತೊಂದು ಆಳವಾದ ಅರ್ಥವನ್ನ ಹೊಂದಿರತ್ತೆ. ಅಂತಹ ಸಾಹಿತ್ಯವನ್ನ ನಾವು ಅಲೆಗರಿ ಅಂತ ಕರಿಬಹುದು. ಮೇನ್ ಎಲಿಮೆಂಟ್ಸ್ ಆಫ್ ಎಲೆಗರಿಯನ್ನ ನೋಡೋದಾದ್ರೆ ಫಸ್ಟ್ ಒನ್, ಕ್ಯಾರೆಕ್ಟರ್ಸ್. ಈ ಎಲೆಗರಿಯಲ್ಲಿ ನಾವು ನೋಡುವಂತಹ ಪಾತ್ರಗಳು ಕೇವಲ ಪಾತ್ರಗಳಲ್ಲ, ಅವು ಯಾವ್ದಾದ್ರು ಒಂದು ಕ್ವಾಲಿಟಿಯನ್ನ, ಐಡಿಯಾವನ್ನ, ಪರ್ಸನ್ ಅಥವಾ ಗ್ರೂಪ್ ಅನ್ನ ಪ್ರತಿನಿಧಿಸ್ತಾ ಇರ್ತಾರೆ. ಈಗ ನಾನು ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ಸಿನ ಬ್ರೀಫ್ ಸ್ಟೋರಿಯನ್ನ ನಿಮ್ಗೆ ಹೇಳಿದ್ದೇನೆ ಅಲ್ವಾ? ಅಲ್ಲಿ ಕ್ರಿಶ್ಚಿಯನ್ ಅನ್ನುವಂತ ಕ್ಯಾರೆಕ್ಟರ್ ಬರ್ತಾನೆ. ಅವನು ಒಂದು ಮಾರ್ಗದರ್ಶಕರು ಹೇಳಿದಂತಹ ಮಾತನ್ನ ಕೇಳ್ಕೊಂಡು ಎಷ್ಟೊಂದು ಕಷ್ಟದ ಹಾದಿ ಅವನಿಗೆ ಸಿಕ್ಕಿದ್ರು ಸಹ ಬಿಡದೆ ಏನ್ ಮಾಡಿದಾನೆ, ಡೆಸ್ಟಿನೇಷನ್ ಅನ್ನ ರೀಚ್ ಆಗಿದ್ದಾನೆ. ಇದು ಅವನ ದೃಢ ನಿರ್ಧಾರ ಅಥವಾ ಡಿಟರ್ಮಿನೇಷನ್ ಅನ್ನುವಂತ ಕ್ವಾಲಿಟಿಯನ್ನ ನಮ್ಗೆ ಸೂಚಿಸುತ್ತೆ ಅಲ್ವಾ? ಸೆಕೆಂಡ್ ಒನ್, ಇವೆಂಟ್ಸ್ ಅಂದ್ರೆ ಘಟನೆಗಳು. ಈ ಎಲೆಗರಿಯಲ್ಲಿ ಬರುವಂತ ಕಥೆಗಳಿರತ್ತಲ್ಲ, ಅಲ್ಲಿ ನಡೆಯುವಂತ ಘಟನೆಗಳಿಗೂ ಸಹ ಸಿಂಬಾಲಿಕ್ ಮೀನಿಂಗ್ ಇರತ್ತೆ, ಅಂದ್ರೆ ಒಂದು ಹಿಡನ್ ಮೀನಿಂಗ್ ಇರತ್ತೆ. ಈಗ ನಮ್ಗೆ ಅನ್ಸ್ತಾ ಇರ್ಬೋದು, ಕ್ರಿಶ್ಚಿಯನ್ ತನ್ನ ಬೆನ್ನಿನ ಮೇಲೆ ಏನೋ ಒಂದು ಹೊರೆಯನ್ನ ಹೊತ್ಕೊಂಡು ಸಾಗ್ತಾ ಇದ್ದ ಅಂತ. ಆದ್ರೆ ಅದು ಮೇಲ್ನೋಟಕ್ಕೆ ನಿಮ್ಗೆ ಯಾವುದೋ ಒಂದು ಭಾರವಾದ ವಸ್ತುವನ್ನ ಅವನು ಹೊತ್ಕೊಂಡಿರ್ಬೋದು ಅಂತ ಅನಿಸ್ಬೋದು. ಆದ್ರೆ ಒಳಾರ್ಥದಲ್ಲಿ ಅವನು ಒಂದಿಷ್ಟು ಪಾಪಗಳನ್ನ ಹೊತ್ಕೊಂಡು ಹೋಗ್ತಾ ಇರ್ಬೋದು, ಅಥವಾ ಏನೋ ಪಶ್ಚಾತ್ತಾಪಗಳಿರ್ಬೋದು, ಜೀವನದಲ್ಲಿ ಏನೋ ತಪ್ಪನ್ನ ಮಾಡಿರ್ಬೋದು. ಅವೆಲ್ಲದರ ಭಾರವನ್ನ ಅವನು ಹೊತ್ಕೊಂಡು ಹೋಗ್ತಾ ಇದ್ದ. ಅದಕ್ಕೋಸ್ಕರ ಅವನಿಗೆ ಅದು ಭಾರ ಅಥವಾ ಒಂದು ಹೊರೆ ಅಂತ ಅನಿಸ್ತಾ ಇತ್ತು. ಥರ್ಡ್ ಒನ್, ಸೆಟ್ಟಿಂಗ್ ಅಂದ್ರೆ ಯಾವ ಸ್ಥಳ ಅಥವಾ ಪರಿಸರದಲ್ಲಿ ಆ ಕಥೆಯನ್ನ ಮಾಡಲಾಗಿದೆ. ಕಥೆ ನಡೆಯುವಂತ ಸ್ಥಳವು ಒಂದು ಡೀಪರ್ ಮೀನಿಂಗ್ ಅನ್ನ ಹೊಂದಿರಬಹುದು. ಇಲ್ಲಿ ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ನಲ್ಲಿ ವೆನಿಟಿ ಫೇರ್ ಅನ್ನುವಂತ ಮಾರುಕಟ್ಟೆಯನ್ನ ನಾವು ನೋಡ್ಕೊಂಡ್ ಬಂದ್ವಿ ಅಲ್ವಾ? ಆ ಮಾರುಕಟ್ಟೆಯಲ್ಲಿ ಅವರು ಏನನ್ನ ಮಾರ್ತಾ ಇರ್ತಾರೆ? ಹಣ, ಅಧಿಕಾರ, ಆಸೆ ಮುಂತಾದ ಪ್ರಪಂಚದ ಆಸೆಗಳನ್ನ ಅಥವಾ ಆಕರ್ಷಣೆಗಳನ್ನ ಅವರು ಮಾರ್ತಾ ಇರ್ತಾರೆ. ಅದನ್ನ ಯಾರಾದ್ರೂ ಪರ್ಚೇಸ್ ಮಾಡಿ ತಗೊಳ್ತಾರಾ? ಆಸೆಗಳನ್ನ ನಾವು ಬೈ ಮಾಡ್ಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಇಲ್ಲೊಂದು ಡೀಪರ್ ಮೀನಿಂಗ್ ಇದೆ. ಅಂದ್ರೆ ವರ್ಡ್ಲಿ ಪ್ಲೆಷರ್ಸ್ ಅನ್ನ ಅವರು ಅಟ್ರಾಕ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಕಸ್ಟಮರ್ಸಿಗೆ. ಬಟ್ ಇಲ್ಲಿ ಕ್ರಿಶ್ಚಿಯನ್ ಅವನು ಅದರಿಂದ ಅಟ್ರಾಕ್ಟ್ ಆಗಿಲ್ಲ, ಮತ್ತೆ ಅದಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸಿಲ್ಲ. ನೆಕ್ಸ್ಟ್, ಸಿಂಬಾಲ್ಸ್ ಅಂದ್ರೆ ಸಂಕೇತಗಳು. ಎಲೆಗರಿಯಲ್ಲಿ ಕೆಲವೊಂದು ಆಬ್ಜೆಕ್ಟ್ಸ್, ಪ್ಲೇಸಸ್ ಅಥವಾ ಆಕ್ಷನ್ಸ್ ಮತ್ತೊಂದು ದೊಡ್ಡ ಐಡಿಯಾ ಅಥವಾ ಐಡಿಯಾವನ್ನ ರೆಪ್ರೆಸೆಂಟ್ ಮಾಡ್ತಾ ಇರತ್ತೆ. ಓಕೆನಾ? ಈ ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅಲ್ಲಿ ಈ ಬರ್ಡನ್ ಅನ್ನುವಂಥದ್ದು ಸಿನ್ ಅನ್ನ ಅಂದ್ರೆ ಪಾಪವನ್ನ ರೆಪ್ರೆಸೆಂಟ್ ಮಾಡ್ತಾ ಇರ್ಬೋದು. ಸೆಲೆಸ್ಟಿಯಲ್ ಸಿಟಿ ಅನ್ನುವಂಥದ್ದು ಹೆವನ್ ಅನ್ನ, ಸ್ವರ್ಗವನ್ನೇ ರೆಪ್ರೆಸೆಂಟ್ ಮಾಡ್ತಾ ಇರ್ಬೋದು. ಅದೊಂದು ಕೇವಲ ಆಬ್ಜೆಕ್ಟ್ ಅಥವಾ ಪ್ಲೇಸ್ ಅಲ್ಲ, ಅವುಗಳಿಗೆ ಒಂದು ಸಿಂಬಾಲಿಕ್ ಮೀನಿಂಗ್ ಸಹ ಇದೆ, ಅರ್ಥ ಇದೆ. ಫಿಫ್ತ್ ಒನ್, ಸೆಂಟ್ರಲ್ ಮೆಸೇಜ್ ಅಂದ್ರೆ ಮುಖ್ಯ ಸಂದೇಶ. ಅಲೆಗರಿಯಲ್ಲಿ ಒಂದು ಸೆಂಟ್ರಲ್ ಮೆಸೇಜ್ ಅಥವಾ ಲೆಸನ್ ಅನ್ನ ನಾವು ನೋಡ್ಬೋದು. ಈಗ ದ ಪಿಲ್ಗ್ರಿಮ್ಸ್ ಪ್ರೋಗ್ರೆಸ್ ಅನ್ನ ಸೆಂಟ್ರಲ್ ಮೆಸೇಜ್ ಅನ್ನ ನಾವು ನೋಡೋದಾದ್ರೆ, ಮನುಷ್ಯ ಜೀವನದಲ್ಲಿ ಎಷ್ಟೋ ಪಾಪಗಳನ್ನ ಮಾಡ್ತಾನೆ, ಅಥವಾ ಅವನಿಗೆ ಎಷ್ಟೋ ಆಸೆಗಳಿರತ್ತೆ, ಭಯ ಇರತ್ತೆ, ಅಥವಾ ಎಷ್ಟೋ ಕಷ್ಟಗಳನ್ನ ಅವನು ಎದುರಿಸ್ತಾ ಇರ್ತಾನೆ. ಆದ್ರೆ ಅವನು ಏನ್ ಮಾಡ್ಬೇಕು? ದೃಢ ನಿರ್ಧಾರವನ್ನ ಹೊಂದಿರ್ಬೇಕು, ಲಾಯಲ್ ಆಗಿರ್ಬೇಕು, ನಂಬಿಕಸ್ಥನಾಗಿರ್ಬೇಕು. ಅದ್ರ ಮೂಲಕ ಅವನ್ ಏನ್ ಮಾಡ್ಬೇಕು? ಮೋಕ್ಷದ ಕಡೆಗೆ ಅಥವಾ ಮುಕ್ತಿಯ ಕಡೆಗೆ ಸಾಗ್ಬೇಕು ಅನ್ನುವಂತಹ ಒಂದು ಮೆಸೇಜ್ ಅನ್ನ ಇದು ಕೊಡತ್ತೆ. ಟೈಪ್ಸ್ ಆಫ್ ಎಲೆಗರಿ. ಒಂದು ಕಥೆಯಲ್ಲಿ ಒಳ್ಳೆಯ ಗುಣಗಳು, ಕೆಟ್ಟ ಗುಣಗಳು ಅಥವಾ ನೈತಿಕ ಗುಣಗಳು
ಇವುಗಳನ್ನ ಪಾತ್ರಗಳು ಮತ್ತೆ ಘಟನೆಗಳ ಮೂಲಕ ತೋರಿಸಿದ್ರೆ ಅದನ್ನ ಮಾರಲ್ ಎಲಗರಿ ಅಂತ ಹೇಳ್ತೇವೆ. ಇದಕ್ಕೆ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಎಡ್ಮಂಡ್ ಸ್ಪೆನ್ಸರ್ ಅವರ ದ ಫೇರಿ ಕ್ವೀನ್. ಸೆಕೆಂಡ್ ಒನ್ ರಿಲಿಜಿಯಸ್ ಎಲಗರಿ, ಧರ್ಮ, ಪಾಪ, ನಂಬಿಕೆ, ಮುಕ್ತಿ ಈ ತರದ ವಿಷಯಗಳನ್ನ ನಾವು ನೋಡಿದ್ರೆ ಅದನ್ನ ನಾವು ರಿಲಿಜಿಯಸ್ ಎಲಗರಿ ಅಂತ ಕರಿತೇವೆ. ಇದಕ್ಕೆ ಎಕ್ಸಾಂಪಲ್ ನೀವೇ ಹೇಳ್ಬೋದು, ದ ಪಿಲ್ಗ್ರಿಮ್ಸ್ ಪ್ರಾಗ್ರೆಸ್, ಜಾನ್ ಬನ್ಯಾನ್ ಅವರು ಬರ್ದಿರುವಂತದ್ದು ಅಲ್ವಾ. ಇನ್ನು ಪೊಲಿಟಿಕಲ್ ಎಲಗರಿ, ಒಂದು ಕಥೆಯ ಪಾತ್ರಗಳು ಅಥವಾ ಘಟನೆಗಳ ಮೂಲಕ ಪೊಲಿಟಿಕಲ್ ಲೀಡರ್ಸ್ ಅಂದ್ರೆ ರಾಜಕೀಯ ಮುಖಂಡರಿರ್ಬೋದು, ಸರ್ಕಾರ ಇರ್ಬೋದು, ಅಥವಾ ಪೊಲಿಟಿಕಲ್ ಸಿಸ್ಟಮ್ಸ್ ಗಳಿರ್ಬೋದು, ಅದರ ಬಗ್ಗೆ ತೋರಿಸಿದ್ರೆ ಅದನ್ನ ನಾವು ಪೊಲಿಟಿಕಲ್ ಎಲಗರಿ ಅಂತ ಕರಿಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಜಾರ್ಜ್ ಆರ್ವೆಲ್ ಅವರು ಬರೆದಿರುವಂತಹ ಅನಿಮಲ್ ಫಾರ್ಮ್. ನೆಕ್ಸ್ಟ್ ಫಿಲಾಸಾಫಿಕಲ್ ಎಲಗರಿ, ಜ್ಞಾನ ಇರ್ಬೋದು, ಸತ್ಯ ಇರ್ಬೋದು, ರಿಯಾಲಿಟಿ ಇರ್ಬೋದು, ಅಥವಾ ಇಗ್ನೋರೆನ್ಸ್ ಇರ್ಬೋದು, ಹ್ಯೂಮನ್ ಎಕ್ಸಿಸ್ಟೆನ್ಸ್ ಇರ್ಬೋದು, ಇವೆಲ್ಲವನ್ನ ಫಿಲಾಸಫಿಕಲ್ ಐಡಿಯಾಸ್ಗಳ ಮೂಲಕ ಕಥೆ ಅಥವಾ ರೂಪಕದ ಮೂಲಕ ತೋರಿಸಿದ್ರೆ ಅದನ್ನ ನಾವು ಫಿಲಾಸಫಿಕಲ್ ಎಲಗರಿ ಅಂತ ಕರಿತೇವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ಲೇಟೋ ಅವರು ಬರೆದಿರುವಂತಹ ಎಲಗರಿ ಆಫ್ ದಿ ಕೇವ್ ಅಂತ. ನೆಕ್ಸ್ಟ್ ಅಂಡ್ ಲಾಸ್ಟ್ ಒನ್ ಸೋಷಿಯಲ್ ಎಲಗರಿ, ಸಮಾಜದಲ್ಲಿರುವಂತಹ ಸಾಮಾಜಿಕ ಕಷ್ಟಗಳು ಅಥವಾ ಕ್ಲಾಸ್ ಡಿಫರೆನ್ಸ್ ಇರ್ಬೋದು, ಈ ಮೇಲ್ವರ್ಗ, ಕೆಳವರ್ಗ, ಮಧ್ಯಮ ವರ್ಗ, ಈ ತರ ಡಿಫರೆನ್ಸ್ ಇರತ್ತಲ್ಲ ಅದು. ಇನ್ಇಕ್ವಾಲಿಟಿ, ಅಸಮಾನತೆ ಇರ್ಬೋದು, ಅಥವಾ ಸಾಮಾಜಿಕ ಸಂಬಂಧಗಳಿರ್ಬೋದು, ಇವನ್ನ ಎಲಗರಿಯಲ್ಲಿ ತೋರಿಸಿದ್ರೆ ಅದನ್ನ ನಾವು ಸೋಷಿಯಲ್ ಎಲಗರಿ ಅಂತ ಕರಿಬಹುದು. ಇದಕ್ಕೂ ಎಕ್ಸಾಂಪಲ್ ಅನಿಮಲ್ ಫಾರ್ಮ್, ಇದು ಪೊಲಿಟಿಕಲ್ ಎಲಗರಿಯೂ ಹೌದು ಮತ್ತೆ ಸೋಷಿಯಲ್ ಇನ್ಇಕ್ವಾಲಿಟಿಯ ದೃಷ್ಟಿಯಿಂದನೂ ಸಹ ಇದನ್ನ ಓದ್ಬೋದು, ಅದಕ್ಕೋಸ್ಕರ ಸೋಷಿಯಲ್ ಎಲಗರಿ ಸಹ ಹೌದು. ಮೇಜರ್ ರೈಟರ್ಸ್ ಅಂಡ್ ದರ್ ವರ್ಕ್ಸ್ ಅನ್ನ ನೋಡೋದಾದ್ರೆ ನಾನೀಗ ಎಕ್ಸಾಂಪಲ್ ಅಲ್ಲೇ ಹೇಳ್ತಾ ಹೋದಾಗೆ ದ ಪಿಲ್ಗ್ರಿಮ್ಸ್ ಪ್ರಾಗ್ರೆಸ್, ಜಾನ್ ಬನ್ಯಾನ್, ಅನಿಮಲ್ ಫಾರ್ಮ್, ಜಾರ್ಜ್ ಆರ್ವೆಲ್, ದ ಫೇರಿ ಕ್ವೀನ್, ಎಡ್ಮಂಡ್ ಸ್ಪೆನ್ಸರ್, ಹಾಗೆ ಎಲಗರಿ ಆಫ್ ದಿ ಕೇವ್, ಪ್ಲೇಟೋ. ಇವೆಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಬೌಟ್ ಎಲಗರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಸಪೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್. ಹಾಗೆ ಯಾರೆಲ್ಲ GPSTR, HSTR ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೆ ಈ ವಿಡಿಯೋವನ್ನ ಕಳುಹಿಸೋದ್ರ ಮೂಲಕ ನೀವು ಹೆಲ್ಪ್ ಮಾಡ್ಬೋದು, ಓಕೆನಾ. ಹಾಗೆ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳ್ದ ಹಾಗೆ ಒಂದು ಚಿಕ್ಕ ಲೈಕ್ ನಮ್ಗೆ ಎಷ್ಟೊಂದು ಎನ್ಕರೇಜ್ಮೆಂಟ್ ಅನ್ನ ಕೊಡುತ್ತೆ. ಅದಕ್ಕೋಸ್ಕರ ಒಂದು ಲೈಕ್ ಮತ್ತೆ ಕಮೆಂಟ್ ಮಾಡಿ ನನ್ನ ಚಾನಲ್ ಅನ್ನ ಫಾಲೋ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ತುಂಬಾ ವಿಡಿಯೋಸ್ HSTR, GPSTR ಇಂಗ್ಲಿಷಿಗೆ ರಿಲೇಟೆಡ್ ಮಾಡಿದ್ದೇನೆ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.